ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನಿಸಿದರೂ ದಾರಿ ಕಾಣುವುದಿಲ್ಲ. ಮನಸ್ಸು ಗೊಂದಲದಿಂದ ತುಂಬಿರುತ್ತದೆ. ಭಯ, ನಿರಾಸೆ, ಸೋಲು ಮತ್ತು ಒತ್ತಡ ನಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತವೆ. ಅಂತಹ ಸಮಯದಲ್ಲಿ ಒಂದು ಸರಿಯಾದ ಮಾತು, ಒಂದು ಒಳ್ಳೆಯ ಚಿಂತನೆ, ಒಂದು ಪ್ರೇರಣಾದಾಯಕ ಸಂದೇಶ ನಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿರುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಶ್ರೀಕೃಷ್ಣನ ಜೀವನ ಬದಲಾಯಿಸುವ 60 ಅಮೂಲ್ಯ ಚಿಂತನೆಗಳನ್ನು ಕೇಳಲಿದ್ದೀರಿ. ಈ ಪ್ರತಿಯೊಂದು ಮಾತು ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿ ನೀಡುತ್ತದೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಪ್ರೇರೇಪಿಸುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಈ ಮಾತುಗಳಲ್ಲಿ ಒಂದಾದರೂ ನಿಮ್ಮ ಹೃದಯವನ್ನು ಮುಟ್ಟಿದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವಾಗಬಹುದು. ಹಾಗಾದರೆ ಯಾವುದೇ ಸಮಯ ವ್ಯರ್ಥ ಮಾಡದೆ ಶ್ರೀಕೃಷ್ಣನ ಜೀವನ ಬದಲಾಯಿಸುವ ಅದ್ಭುತ ಚಿಂತನೆಗಳನ್ನು ಆರಂಭಿಸೋಣ. ಪಾಯಿಂಟ್ 1. ನಿಮ್ಮನ್ನು ನೀವು ಗೆದ್ದರೆ ಜಗತ್ತೇ ನಿಮ್ಮದು. ನಿನ್ನ ದೊಡ್ಡ ಶತ್ರು ಹೊರಗಿಲ್ಲ, ಅವನು ನಿನ್ನ ಮನಸ್ಸಿನೊಳಗಿದ್ದಾನೆ. ಮನಸ್ಸನ್ನು ಗೆದ್ದವನು ಜೀವನವನ್ನೇ ಗೆಲ್ಲುತ್ತಾನೆ. ಭಯವನ್ನು ಬಿಡು, ಧೈರ್ಯವನ್ನು ಹಿಡಿದುಕೋ. ಪ್ರತಿ ಸೋಲು ಹೊಸ ಪಾಠವನ್ನು ಕಲಿಸುತ್ತದೆ. ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ಫಲದ ಬಗ್ಗೆ ಅತಿಯಾಗಿ ಯೋಚಿಸಬೇಡ. ನಂಬಿಕೆ ಕಳೆದುಕೊಳ್ಳಬೇಡ, ಸಮಯ ಬದಲಾಗುತ್ತದೆ. ನಿನ್ನ ಆತ್ಮವೇ ನಿನ್ನ ನಿಜವಾದ ಶಕ್ತಿ. ಶ್ರೀಕೃಷ್ಣ. 2. ಸಮಯ ಎಲ್ಲವನ್ನೂ ಬದಲಾಯಿಸುತ್ತದೆ. ಇಂದು ಕಷ್ಟವಿದೆ ಎಂದು ನಿರಾಶರಾಗಬೇಡ. ಕತ್ತಲೆಯ ನಂತರವೇ ಬೆಳಕು ಬರುತ್ತದೆ. ಸಮಯ ಎಲ್ಲರನ್ನೂ ಪರೀಕ್ಷಿಸುತ್ತದೆ, ಆದರೆ ತಾಳ್ಮೆಯವರನ್ನೇ ಗೆಲ್ಲಿಸುತ್ತದೆ. ನಿನ್ನ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಒಂದು ದಿನ ಅದರ ಫಲ ಸಿಗುತ್ತದೆ. ಸಂಕಷ್ಟಗಳು ನಿನ್ನನ್ನು ಬಲಿಷ್ಠನನ್ನಾಗಿಸುತ್ತವೆ. ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡ. ದೇವರು ಸರಿಯಾದ ಸಮಯದಲ್ಲಿ ಕೊಡುತ್ತಾನೆ. ಶ್ರೀಕೃಷ್ಣ. 3. ಹೋಲಿಕೆ ನಿನ್ನ ಸಂತೋಷವನ್ನು ಕದಿಯುತ್ತದೆ. ಇತರರ ಜೀವನವನ್ನು ನೋಡಿ ಬೇಸರಿಸಬೇಡ. ಪ್ರತಿಯೊಬ್ಬರ ಪ್ರಯಾಣ ವಿಭಿನ್ನವಾಗಿದೆ. ನಿನ್ನ ದಾರಿಯಲ್ಲಿ ನಂಬಿಕೆಯಿಂದ ನಡೆಯು. ಅಸೂಯೆ ಮನಸ್ಸಿನ ವಿಷವಾಗಿದೆ. ಕೃತಜ್ಞತೆಯೇ ನಿಜವಾದ ಸಂಪತ್ತು. ಇದ್ದದ್ದರಲ್ಲಿ ಸಂತೋಷ ಕಾಣು, ಆಗ ಜೀವನ ಸುಂದರವಾಗುತ್ತದೆ. ದೇವರು ನಿನಗೆ ಬೇಕಾದುದನ್ನೇ ಕೊಡುತ್ತಾನೆ. ನಿನ್ನ ಸಮಯವೂ ಬರುತ್ತದೆ. ಶ್ರೀಕೃಷ್ಣ. 4. ಕರ್ತವ್ಯವೇ ನಿನ್ನ ಧರ್ಮ. ಯಾವ ಕೆಲಸವನ್ನಾದರೂ ಪ್ರೀತಿಯಿಂದ ಮಾಡು. ಕೆಲಸವನ್ನು ಭಾರವೆಂದು ಭಾವಿಸಬೇಡ. ಪ್ರಾಮಾಣಿಕತೆಯೇ ದೊಡ್ಡ ಶಕ್ತಿ. ಫಲದ ಆಸೆ ಕಡಿಮೆ ಮಾಡು. ಕರ್ತವ್ಯವನ್ನು ಪೂಜೆಯಂತೆ ಕಾಣು. ನಿಷ್ಠೆಯಿಂದ ದುಡಿದರೆ ಯಶಸ್ಸು ಬರುತ್ತದೆ. ಸೋಮಾರಿತನವನ್ನು ದೂರವಿಡು. ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡ. ಕೆಲಸವೇ ನಿನ್ನ ವ್ಯಕ್ತಿತ್ವವನ್ನು ಕಟ್ಟುತ್ತದೆ. ಶ್ರೀಕೃಷ್ಣ. 5. ಭಯವನ್ನು ಬಿಟ್ಟು ಮುಂದೆ ಸಾಗು. ಭಯ ನಿನ್ನ ಕನಸುಗಳನ್ನು ಕೊಲ್ಲುತ್ತದೆ. ಧೈರ್ಯ ನಿನ್ನ ಭವಿಷ್ಯವನ್ನು ಕಟ್ಟುತ್ತದೆ. ಒಂದು ಹೆಜ್ಜೆ ಮುಂದೆ ಇಡು. ದೇವರು ನಿನ್ನ ಜೊತೆಯಲ್ಲಿದ್ದಾನೆ. ಸೋಲಿಗೆ ಹೆದರಬೇಡ. ಪ್ರಯತ್ನ ಮಾಡದಿರುವುದೇ ನಿಜವಾದ ಸೋಲು. ನಿನ್ನ ಮೇಲೆ ನಂಬಿಕೆ ಇಡು. ಮನಸ್ಸು ಬಲವಾಗಿದ್ದರೆ ಎಲ್ಲವೂ ಸಾಧ್ಯ. ಜೀವನ ನಿನ್ನನ್ನು ಕಾಯುತ್ತಿದೆ. ಶ್ರೀಕೃಷ್ಣ. 6. ನಿನ್ನ ಮೌಲ್ಯವನ್ನು ನೀನೇ ಅರಿತುಕೋ. ಇತರರು ನಿನ್ನನ್ನು ಕಡಿಮೆ ಅಂದರೂ ಕುಗ್ಗಬೇಡ. ನಿನ್ನ ನಿಜವಾದ ಮೌಲ್ಯ ನಿನಗೆ ತಿಳಿದಿರಬೇಕು. ಆತ್ಮವಿಶ್ವಾಸವೇ ಯಶಸ್ಸಿನ ಮೊದಲ ಹೆಜ್ಜೆ. ನಿನ್ನ ಸಾಮರ್ಥ್ಯವನ್ನು ಎಂದಿಗೂ ಅನುಮಾನಿಸಬೇಡ. ಸಣ್ಣ ಪ್ರಯತ್ನವು ದೊಡ್ಡ ಬದಲಾವಣೆ ತರಬಹುದು. ಪ್ರತಿದಿನ ನಿನ್ನನ್ನು ಉತ್ತಮಗೊಳಿಸು. ಹಿಂದಿನ ತಪ್ಪುಗಳನ್ನು ಪಾಠವಾಗಿಸು. ಮುಂದಿನ ಹೆಜ್ಜೆ ಧೈರ್ಯದಿಂದ ಇಡು. ದೇವರು ನಿನ್ನ ಪರಿಶ್ರಮವನ್ನು ನೋಡುತ್ತಿದ್ದಾನೆ. ನಿನ್ನ ಸಮಯ ಖಂಡಿತ ಬರುತ್ತದೆ. 7. ಕೋಪ ಜೀವನವನ್ನು ಸುಡುತ್ತದೆ. ಕೋಪ ಬಂದಾಗ ಮಾತುಗಳನ್ನು ನಿಯಂತ್ರಿಸು. ಒಂದು ಕ್ಷಣದ ಕೋಪ ವರ್ಷಗಳ ಸಂಬಂಧ ಮುರಿಯಬಹುದು. ಶಾಂತಿಯೇ ನಿಜವಾದ ಶಕ್ತಿ. ಕ್ಷಮೆ ದುರ್ಬಲರ ಗುಣವಲ್ಲ, ಅದು ಬಲಿಷ್ಠರ ಆಭರಣ. ಮನಸ್ಸನ್ನು ಶಾಂತವಾಗಿಡಲು ಕಲಿಯು, ಆಗ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವೆ. ದ್ವೇಷವನ್ನು ಹೃದಯದಲ್ಲಿ ಇಡಬೇಡ. ಪ್ರೀತಿಯಿಂದ ಬದುಕು ಸುಂದರವಾಗುತ್ತದೆ. ಶಾಂತಿಯಲ್ಲೇ ನಿಜವಾದ ವಿಜಯ ಅಡಗಿದೆ. 8. ಕನಸು ಕಾಣುವುದನ್ನು ನಿಲ್ಲಿಸಬೇಡ. ದೊಡ್ಡ ಕನಸುಗಳು ದೊಡ್ಡ ಜೀವನ ಕಟ್ಟುತ್ತವೆ. ಜನರು ನಗಿದರೂ ಹೆದರಬೇಡ. ನಿನ್ನ ಕನಸಿನ ಮೇಲೆ ನಂಬಿಕೆ ಇಡು. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡು. ಸೋಲುಗಳು ನಿನ್ನನ್ನು ತಡೆಯಲು ಬರುವುದಿಲ್ಲ, ನಿನ್ನನ್ನು ಬಲಿಷ್ಠನನ್ನಾಗಿಸಲು ಬರುತ್ತವೆ. ಸಮಯವನ್ನು ವ್ಯರ್ಥ ಮಾಡಬೇಡ. ಪ್ರತಿ ಕ್ಷಣವನ್ನು ಉಪಯೋಗಿಸು. ಒಂದು ದಿನ ನಿನ್ನ ಯಶಸ್ಸೇ ಮಾತನಾಡುತ್ತದೆ. ಆ ದಿನಕ್ಕಾಗಿ ಇಂದು ಶ್ರಮಿಸು. 9. ತಾಳ್ಮೆ ಯಶಸ್ಸಿನ ರಹಸ್ಯ. ಎಲ್ಲವೂ ತಕ್ಷಣ ಸಿಗುವುದಿಲ್ಲ. ಪ್ರಕೃತಿಯು ತನ್ನ ಸಮಯದಲ್ಲಿ ಅರಳುತ್ತದೆ. ಹಾಗೆಯೇ ನಿನ್ನ ಯಶಸ್ಸಿಗೂ ಸಮಯ ಬೇಕು. ತಾಳ್ಮೆ ಕಳೆದುಕೊಳ್ಳಬೇಡ. ಪ್ರಯತ್ನವನ್ನು ನಿಲ್ಲಿಸಬೇಡ. ನಂಬಿಕೆಯನ್ನು ಜೀವಂತವಾಗಿಡು. ಒಳ್ಳೆಯ ದಿನಗಳು ಖಂಡಿತ ಬರುತ್ತವೆ. ಸಂಕಷ್ಟಗಳು ಶಾಶ್ವತವಲ್ಲ. ಸೂರ್ಯ ಮತ್ತೆ ಉದಯಿಸುತ್ತಾನೆ. ನಿನ್ನ ಜೀವನವು ಬೆಳಗುತ್ತದೆ. 10. ಒಳ್ಳೆಯ ಮನಸ್ಸೇ ದೊಡ್ಡ ಸಂಪತ್ತು. ಹಣದಿಂದ ಎಲ್ಲವನ್ನೂ ಖರೀದಿಸಲು ಸಾಧ್ಯವಿಲ್ಲ, ಆದರೆ ಒಳ್ಳೆಯ ಹೃದಯ ಎಲ್ಲರ ಪ್ರೀತಿಯನ್ನು ಗೆಲ್ಲುತ್ತದೆ. ಸಹಾಯ ಮಾಡುವ ಗುಣ ಬೆಳೆಸು. ಸ್ವಾರ್ಥವನ್ನು ಕಡಿಮೆ ಮಾಡು. ದಯೆಯಿಂದ ಮಾತನಾಡು.
ಪ್ರಾಮಾಣಿಕತೆಯನ್ನು ಬಿಡಬೇಡ. ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದರ ಫಲ ಒಂದು ದಿನ ಖಂಡಿತ ಸಿಗುತ್ತದೆ. ನಿನ್ನ ಒಳ್ಳೆಯತನವೇ ನಿನ್ನ ಗುರುತು. ಅದನ್ನೇ ಜೀವನ ಪೂರ್ತಿ ಕಾಪಾಡಿಕೋ. .1 ನಿನ್ನ ಭವಿಷ್ಯವನ್ನು ನೀನೇ ನಿರ್ಮಿಸು. ನಿನ್ನ ಜೀವನದ ಹೊಣೆಗಾರಿಕೆ ನಿನ್ನದೇ. ಇತರರನ್ನು ದೂಷಿಸುತ್ತಾ ಸಮಯ ಕಳೆಯಬೇಡ. ಪ್ರತಿ ದಿನ ಹೊಸ ಅವಕಾಶವನ್ನು ನೀಡುತ್ತದೆ. ಆ ಅವಕಾಶವನ್ನು ಧೈರ್ಯದಿಂದ ಬಳಸಿಕೋ. ಸಣ್ಣ ಹೆಜ್ಜೆಗಳೇ ದೊಡ್ಡ ಯಶಸ್ಸಿಗೆ ದಾರಿ. ಇಂದು ಮಾಡಿದ ಪರಿಶ್ರಮವೇ ನಾಳೆಯ ಫಲ. ನಿನ್ನ ಗುರಿಯನ್ನು ಎಂದಿಗೂ ಮರೆಯಬೇಡ. ಕಷ್ಟಗಳನ್ನು ನೆಪವಾಗಿಸಬೇಡ. ಮುಂದೆ ಸಾಗುವವರೇ ಗೆಲ್ಲುತ್ತಾರೆ. ನಿನ್ನ ಭವಿಷ್ಯವನ್ನು ಇಂದೇ ಕಟ್ಟಲು ಆರಂಭಿಸು. 12 ಸೋಲು ಅಂತ್ಯವಲ್ಲ. ಒಮ್ಮೆ ಸೋತರೆ ಜೀವನ ಮುಗಿದಂತಲ್ಲ. ಸೋಲು ನಿನ್ನನ್ನು ಕಲಿಸಲು ಬರುತ್ತದೆ. ಪ್ರತಿ ತಪ್ಪಿನಲ್ಲೂ ಒಂದು ಪಾಠ ಅಡಗಿದೆ. ಅದನ್ನು ಅರಿತು ಮುಂದೆ ನಡೆಯು. ಬಿದ್ದರೂ ಮತ್ತೆ ಎದ್ದು ನಿಲ್ಲು. ಧೈರ್ಯ ಕಳೆದುಕೊಳ್ಳಬೇಡ. ಜಯ ಕೊನೆಗೆ ಹಠದವರ ಪಾಲಾಗುತ್ತದೆ. ನಿನ್ನ ಕನಸನ್ನು ಬಿಡಬೇಡ. ಸಮಯ ನಿನ್ನ ಪರವಾಗಿಯೂ ತಿರುಗುತ್ತದೆ. ನಂಬಿಕೆಯಿಂದ ಮುಂದುವರೆಯು. 13 ನಿನ್ನ ಮಾತು ನಿನ್ನ ವ್ಯಕ್ತಿತ್ವ. ಮಾತುಗಳನ್ನು ಎಚ್ಚರಿಕೆಯಿಂದ ಬಳಸು. ಒಂದು ಮಾತು ಹೃದಯ ಗೆಲ್ಲಬಹುದು. ಅದೇ ಮಾತು ಹೃದಯ ಒಡೆಯಬಹುದು. ಸತ್ಯವನ್ನು ಗೌರವದಿಂದ ಹೇಳು. ಸುಳ್ಳು ಹೆಚ್ಚು ದಿನ ಉಳಿಯುವುದಿಲ್ಲ. ವಿನಯದಿಂದ ಮಾತನಾಡುವವನು ಎಲ್ಲರ ಮನ ಗೆಲ್ಲುತ್ತಾನೆ. ಕೋಪದಲ್ಲಿದ್ದಾಗ ಮೌನವನ್ನು ಆರಿಸು. ಒಳ್ಳೆಯ ಮಾತು ಆಶೀರ್ವಾದವಾಗುತ್ತದೆ. ನಿನ್ನ ನಾಲಿಗೆ ನಿನ್ನ ಶಕ್ತಿಯಾಗಲಿ. ನಿನ್ನ ಮಾತೆ ನಿನ್ನ ಗುರುತಾಗಲಿ. 14 ದೇವರ ಸಮಯವೇ ಸರಿಯಾದ ಸಮಯ. ನೀನು ಕೇಳಿದ ಕ್ಷಣದಲ್ಲೇ ಎಲ್ಲವೂ ಸಿಗುವುದಿಲ್ಲ. ದೇವರಿಗೆ ಸರಿಯಾದ ಸಮಯ ಗೊತ್ತಿದೆ. ಕಾಯುವುದನ್ನು ಕಲಿಯು. ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಪ್ರತಿ ತಡದಲ್ಲೂ ಒಂದು ಕಾರಣ ಇರುತ್ತದೆ. ಜೀವನ ನಿನ್ನನ್ನು ಸಿದ್ಧಗೊಳಿಸುತ್ತಿರುತ್ತದೆ. ಇಂದು ಕಾಣದ ದಾರಿ ನಾಳೆ ಸ್ಪಷ್ಟವಾಗುತ್ತದೆ. ತಾಳ್ಮೆ ನಿನ್ನ ಗೆಳೆಯವಾಗಲಿ. ಆಶೆಯನ್ನು ಜೀವಂತವಾಗಿಡು. ಅದ್ಭುತಗಳು ಸರಿಯಾದ ಸಮಯದಲ್ಲೇ ನಡೆಯುತ್ತವೆ. 15 ಪ್ರತಿದಿನ ಹೊಸ ಆರಂಭ. ನಿನ್ನೆ ನಡೆದ ತಪ್ಪಿಗೆ ಇಂದು ಶಿಕ್ಷೆ ಕೊಡಬೇಡ. ಪ್ರತಿ ಬೆಳಗ್ಗೆಯೂ ಹೊಸ ಅವಕಾಶ. ಹಳೆಯ ನೋವನ್ನು ಬಿಟ್ಟುಬಿಡು. ಹೊಸ ಕನಸುಗಳಿಗೆ ಜಾಗ ಕೊಡು. ಸಂತೋಷವನ್ನು ಹುಡುಕಬೇಡ. ಅದನ್ನು ನೀನೇ ಸೃಷ್ಟಿಸು. ಧೈರ್ಯದಿಂದ ಹೊಸ ಹೆಜ್ಜೆ ಇಡು. ನಿನ್ನ ಜೀವನವನ್ನು ಪ್ರೀತಿಸಲು ಕಲಿಯು. ಇಂದಿನ ದಿನವನ್ನು ಸಂಪೂರ್ಣವಾಗಿ ಬದುಕು. ಇದೇ ನಿನ್ನ ಹೊಸ ಆರಂಭ. .16 ನಿನ್ನನ್ನು ನಂಬಿದರೆ ಅಸಾಧ್ಯವೂ ಸಾಧ್ಯ. ಮೊದಲು ನಿನ್ನ ಮೇಲೆ ನಂಬಿಕೆ ಇಡು. ಆತ್ಮವಿಶ್ವಾಸವೇ ನಿನ್ನ ದೊಡ್ಡ ಶಕ್ತಿ. ಇತರರ ಅನುಮತಿ ಬೇಕಾಗಿಲ್ಲ. ನಿನ್ನ ಕನಸುಗಳಿಗೆ ನೀನೇ ಬೆಂಬಲವಾಗು. ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡ. ಭಯವನ್ನು ಮೀರಿ ಮುಂದೆ ಸಾಗು. ಪ್ರತಿ ಹೆಜ್ಜೆಯೂ ನಿನ್ನನ್ನು ಗುರಿಯತ್ತ ಕರೆದೊಯ್ಯುತ್ತದೆ. ಮನಸ್ಸು ಬಲವಾಗಿದ್ದರೆ ದಾರಿ ಸಿಗುತ್ತದೆ. ಯಶಸ್ಸು ಧೈರ್ಯಶಾಲಿಗಳನ್ನು ಹುಡುಕುತ್ತದೆ. ಇಂದೇ ನಿನ್ನ ಮೇಲೆ ನಂಬಿಕೆ ಇಡು. 17 ಜೀವನ ಒಂದು ಪಾಠಶಾಲೆ. ಪ್ರತಿ ದಿನವೂ ಹೊಸ ಪಾಠ ಕಲಿಸುತ್ತದೆ. ಕಷ್ಟಗಳು ಒಳ್ಳೆಯ ಶಿಕ್ಷಕರಾಗಿರುತ್ತವೆ. ತಪ್ಪುಗಳನ್ನು ಹೆದರಬೇಡ. ಅವು ನಿನ್ನನ್ನು ಬಲಿಷ್ಠನನ್ನಾಗಿಸುತ್ತವೆ. ಅನುಭವವೇ ನಿಜವಾದ ಸಂಪತ್ತು. ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡ. ಜ್ಞಾನವೇ ಜೀವನದ ಬೆಳಕು. ವಿನಯದಿಂದ ಮುಂದುವರೆಯು. ಪ್ರತಿ ಅನುಭವಕ್ಕೂ ಕೃತಜ್ಞನಾಗು. ಹೀಗೆ ಜೀವನ ಸುಂದರವಾಗುತ್ತದೆ. 18 ನಿಜವಾದ ಶಕ್ತಿ ಒಳಗಿದೆ. ಶಕ್ತಿ ದೇಹದಲ್ಲಲ್ಲ, ಮನಸ್ಸಿನಲ್ಲಿದೆ. ಮನಸ್ಸು ದೃಢವಾಗಿದ್ದರೆ ಏನೂ ಅಸಾಧ್ಯವಲ್ಲ. ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಡು. ಒಳ್ಳೆಯದನ್ನೇ ಯೋಚಿಸಲು ಕಲಿಯು. ನಿನ್ನ ಆತ್ಮವೇ ನಿನ್ನ ಮಾರ್ಗದರ್ಶಿ. ಸಂಕಷ್ಟದಲ್ಲಿ ಕುಗ್ಗಬೇಡ. ನಗುಮುಖದಿಂದ ಎದುರಿಸು. ಧೈರ್ಯವೇ ನಿನ್ನ ಆಯುಧ. ನಂಬಿಕೆಯೇ ನಿನ್ನ ಬಲ. ಹೀಗೆ ನೀನು ಎಲ್ಲವನ್ನೂ ಗೆಲ್ಲುವೆ. 19 ಇತರರಿಗೆ ಬೆಳಕಾಗು. ನಿನ್ನ ಯಶಸ್ಸು ನಿನಗೆ ಮಾತ್ರ ಸೀಮಿತವಾಗಬಾರದು. ಇತರರ ಜೀವನಕ್ಕೂ ಸಹಾಯವಾಗು. ಒಂದು ಒಳ್ಳೆಯ ಮಾತು ಸಾಕು. ಒಂದು ಸಣ್ಣ ಸಹಾಯವೂ ಸಾಕು. ಅದು ಯಾರದೋ ಜೀವನ ಬದಲಾಯಿಸಬಹುದು. ಸ್ವಾರ್ಥಕ್ಕಿಂತ ಸೇವೆ ದೊಡ್ಡದು. ಪ್ರೀತಿಯಿಂದ ಬದುಕನ್ನು ಹಂಚಿಕೋ. ಒಳ್ಳೆಯತನ ಎಂದಿಗೂ ಮರೆಯಾಗುವುದಿಲ್ಲ. ನೀನು ಬಿತ್ತಿದ ಒಳ್ಳೆಯದು ಮರಳಿ ಬರುತ್ತದೆ. ಜೀವನದ ನಿಜವಾದ ಅರ್ಥ ಇದೆ. 20 ಸಂತೋಷ ಒಳಗೆ ಇದೆ. ಸಂತೋಷವನ್ನು ಹೊರಗೆ ಹುಡುಕಬೇಡ. ಅದು ನಿನ್ನ ಮನಸ್ಸಿನಲ್ಲೇ ಇದೆ. ಇದ್ದದ್ದಕ್ಕೆ ಕೃತಜ್ಞನಾಗು. ಸಣ್ಣ ಸಂತೋಷಗಳನ್ನು ಆಚರಿಸು. ದೂರು ಹೇಳುವುದನ್ನು ಕಡಿಮೆ ಮಾಡು. ನಗುವುದನ್ನು ಹೆಚ್ಚು ಮಾಡು. ಒಳ್ಳೆಯ ನೆನಪುಗಳನ್ನು ಸಂಗ್ರಹಿಸು. ಪ್ರೀತಿಯಿಂದ ಎಲ್ಲರನ್ನೂ ಕಾಣು. ಶಾಂತಿಯೇ ನಿಜವಾದ ಐಶ್ವರ್ಯ. ಸಂತೋಷದಿಂದ ಬದುಕುವುದೇ ದೊಡ್ಡ ಯಶಸ್ಸು. .21 ಸಮಯವನ್ನು ಗೌರವಿಸು. ಹೋದ ಸಮಯ ಮತ್ತೆ ಮರಳಿ ಬರುವುದಿಲ್ಲ. ಪ್ರತಿ ಕ್ಷಣವೂ ಅಮೂಲ್ಯವಾಗಿದೆ. ಇಂದಿನ ಕೆಲಸವನ್ನು ನಾಳೆಗೆ ಮುಂದೂಡಬೇಡ. ಸಮಯವನ್ನು ಸರಿಯಾಗಿ ಬಳಸುವವನೇ ಬೆಳೆಯುತ್ತಾನೆ. ಸೋಮಾರಿತನವನ್ನು ದೂರವಿಡು. ಶಿಸ್ತು ನಿನ್ನ ಗೆಳೆಯವಾಗಲಿ. ಪ್ರತಿದಿನ ಗುರಿಯತ್ತ ಹೆಜ್ಜೆ ಇಡು. ಸಮಯವನ್ನು ಗೌರವಿಸಿದರೆ ಜೀವನ ನಿನ್ನನ್ನು ಗೌರವಿಸುತ್ತದೆ. ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇಂದೇ ಆರಂಭಿಸು. 22 ಕ್ಷಮೆಯೇ ನಿಜವಾದ ವಿಜಯ. ನಿನ್ನನ್ನು ನೋಯಿಸಿದವರನ್ನು ದ್ವೇಷಿಸಬೇಡ. ಕ್ಷಮಿಸುವ ಮನಸ್ಸನ್ನು ಬೆಳೆಸು. ದ್ವೇಷ ಮನಸ್ಸನ್ನು ಸುಡುತ್ತದೆ. ಕ್ಷಮೆ ಆತ್ಮಕ್ಕೆ ಶಾಂತಿ ಕೊಡುತ್ತದೆ.
ಕೋಪವನ್ನು ಹೆಚ್ಚು ದಿನ ಹಿಡಿದುಕೊಳ್ಳಬೇಡ. ಒಳ್ಳೆಯತನದಿಂದ ಗೆಲ್ಲು. ಶಾಂತಿಯೇ ದೊಡ್ಡ ಪ್ರತಿಕಾರ. ಹೃದಯವನ್ನು ಹಗುರವಾಗಿಸು. ಪ್ರೀತಿಯಿಂದ ಬದುಕು. ಅದೇ ನಿಜವಾದ ಜಯ. 23. ಗುರಿಯ ಮೇಲೆ ಕಣ್ಣಿರಲಿ. ಜನರು ಏನೇ ಹೇಳಲಿ ಕೇಳು, ಆದರೆ ಗುರಿಯನ್ನು ಮರೆಯಬೇಡ. ಗಾಳಿಯಂತೆ ಮಾತುಗಳು ಬರುತ್ತವೆ, ಹೋಗುತ್ತವೆ, ಆದರೆ ನಿನ್ನ ಕನಸು ಶಾಶ್ವತವಾಗಿರಲಿ. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡು. ಹಿಂದೆ ತಿರುಗಿ ನೋಡಬೇಡ. ಸೋಲು ನಿನ್ನನ್ನು ತಡೆಯಲು ಅಲ್ಲ, ಮುಂದೆ ಸಾಗಲು ಕಲಿಸಲು ಬಂದಿದೆ. ಗುರಿಯ ಮೇಲೆ ನಂಬಿಕೆ ಇಡು. ಯಶಸ್ಸು ನಿನ್ನನ್ನು ಹುಡುಕುತ್ತದೆ. 24. ನಿನ್ನ ಅಭ್ಯಾಸವೇ ನಿನ್ನ ಭವಿಷ್ಯ. ಪ್ರತಿದಿನ ಮಾಡುವ ಕೆಲಸವೇ ನಿನ್ನ ಜೀವನ ಕಟ್ಟುತ್ತದೆ. ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸು. ಬೆಳಿಗ್ಗೆ ಬೇಗ ಎದ್ದೇಳು. ಸಮಯವನ್ನು ವ್ಯರ್ಥ ಮಾಡಬೇಡ. ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಡು. ಜ್ಞಾನವನ್ನು ಪ್ರತಿದಿನ ಹೆಚ್ಚಿಸು. ಸೋಮಾರಿತನಕ್ಕೆ ಅವಕಾಶ ಕೊಡಬೇಡ. ಶಿಸ್ತು ಯಶಸ್ಸಿನ ದಾರಿ. ಒಳ್ಳೆಯ ಅಭ್ಯಾಸಗಳು ದೊಡ್ಡ ಫಲ ಕೊಡುತ್ತವೆ. ಇಂದೇ ಬದಲಾವಣೆ ಆರಂಭಿಸು. 25. ನಂಬಿಕೆ ಎಂದಿಗೂ ಕಳೆದುಕೊಳ್ಳಬೇಡ. ಜೀವನ ಎಷ್ಟೇ ಕಷ್ಟವಾದರೂ ಕುಗ್ಗಬೇಡ. ಪ್ರತಿ ರಾತ್ರಿ ನಂತರ ಬೆಳಗ್ಗೆ ಬರುತ್ತದೆ. ಪ್ರತಿ ಬಿರುಗಾಳಿಯ ನಂತರ ಶಾಂತಿ ಬರುತ್ತದೆ. ಕಷ್ಟಗಳು ಶಾಶ್ವತವಲ್ಲ, ನಿನ್ನ ಧೈರ್ಯ ಶಾಶ್ವತವಾಗಿರಲಿ. ಆಶೆಯನ್ನು ಜೀವಂತವಾಗಿಡು. ದೇವರು ನಿನ್ನ ಪ್ರಯತ್ನ ನೋಡುತ್ತಿದ್ದಾನೆ. ಸರಿಯಾದ ಸಮಯದಲ್ಲಿ ಫಲ ಸಿಗುತ್ತದೆ. ನಗುಮುಖದಿಂದ ಮುಂದುವರೆಯು. ಅದ್ಭುತಗಳು ನಂಬಿಕೆ ಇರುವವರ ಜೀವನದಲ್ಲೇ ನಡೆಯುತ್ತವೆ. 26. ನಿನ್ನ ಮನಸ್ಸೇ ನಿನ್ನ ಲೋಕ. ಮನಸ್ಸು ಶಾಂತವಾಗಿದ್ದರೆ ಜೀವನ ಸುಂದರವಾಗುತ್ತದೆ. ಅನಗತ್ಯ ಚಿಂತೆಗೆ ಜಾಗ ಕೊಡಬೇಡ. ಒಳ್ಳೆಯ ಆಲೋಚನೆಗಳನ್ನು ಬೆಳೆಸು. ನಕಾರಾತ್ಮಕತೆಯನ್ನು ದೂರವಿಡು. ನಿನ್ನ ಮನಸ್ಸನ್ನು ನೀನೇ ನಿಯಂತ್ರಿಸು. ಇತರರ ಮಾತಿಗೆ ಅತಿಯಾಗಿ ನೋವಾಗಬೇಡ. ಪ್ರತಿದಿನ ಸಂತೋಷದಿಂದ ಆರಂಭಿಸು. ಒಳ್ಳೆಯ ಮನಸ್ಸು ಒಳ್ಳೆಯ ಜೀವನ ಕೊಡುತ್ತದೆ. ಶಾಂತಿಯೇ ನಿಜವಾದ ಐಶ್ವರ್ಯ. ಅದನ್ನು ಎಂದಿಗೂ ಕಳೆದುಕೊಳ್ಳಬೇಡ. 27. ಬದಲಾವಣೆಗೆ ಹೆದರಬೇಡ. ಬದಲಾವಣೆ ಜೀವನದ ನಿಯಮ. ಅದನ್ನು ಸ್ವೀಕರಿಸಲು ಕಲಿಯು. ಪ್ರತಿ ಹೊಸ ಆರಂಭ ಹೊಸ ಅವಕಾಶ. ಹಳೆಯ ಭಯವನ್ನು ಬಿಡು. ಹೊಸ ದಾರಿಯಲ್ಲಿ ಧೈರ್ಯವಾಗಿ ನಡೆಯು. ಕಷ್ಟಗಳು ನಿನ್ನನ್ನು ರೂಪಿಸುತ್ತವೆ. ಸಮಯ ಎಲ್ಲವನ್ನೂ ಬದಲಾಯಿಸುತ್ತದೆ. ನೀನು ಕೂಡ ಬೆಳೆಯಬೇಕು. ಬದಲಾವಣೆಯಲ್ಲೇ ಯಶಸ್ಸು ಅಡಗಿದೆ. ಮುಂದೆ ಸಾಗುವುದನ್ನು ನಿಲ್ಲಿಸಬೇಡ. 28. ಪ್ರಾಮಾಣಿಕತೆ ಎಂದಿಗೂ ಸೋಲುವುದಿಲ್ಲ. ಸುಳ್ಳು ಕೆಲ ದಿನ ಮಾತ್ರ ಉಳಿಯುತ್ತದೆ. ಸತ್ಯ ಶಾಶ್ವತವಾಗಿ ಬೆಳಗುತ್ತದೆ. ಪ್ರಾಮಾಣಿಕ ಜೀವನವೇ ನಿಜವಾದ ಗೆಲುವು. ಯಾರೂ ನೋಡದಿದ್ದರೂ ಸರಿಯಾದ ಕೆಲಸ ಮಾಡು. ನಿನ್ನ ಮನಸ್ಸೇ ನಿನ್ನ ನ್ಯಾಯಾಧೀಶ. ಒಳ್ಳೆಯ ಗುಣಗಳನ್ನು ಕಾಪಾಡಿಕೋ. ವಿಶ್ವಾಸ ಗಳಿಸಲು ವರ್ಷಗಳು ಬೇಕು, ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು. ಪ್ರಾಮಾಣಿಕತೆಯನ್ನು ಬಿಡಬೇಡ, ಅದೇ ನಿನ್ನ ದೊಡ್ಡ ಶಕ್ತಿ. 29. ಕೃತಜ್ಞತೆಯಿಂದ ಬದುಕು. ಇಲ್ಲದ್ದನ್ನು ಯೋಚಿಸಿ ದುಃಖಿಸಬೇಡ. ಇದ್ದದ್ದಕ್ಕೆ ಧನ್ಯವಾದ ಹೇಳು. ಕೃತಜ್ಞ ಮನಸ್ಸು ಸದಾ ಸಂತೋಷವಾಗಿರುತ್ತದೆ. ಪ್ರತಿದಿನವೂ ಒಂದು ಆಶೀರ್ವಾದ. ಸಣ್ಣ ಸಂತೋಷವನ್ನು ಗೌರವಿಸು. ಕುಟುಂಬದ ಪ್ರೀತಿಯನ್ನು ಕಾಪಾಡಿಕೋ. ಆರೋಗ್ಯವೇ ದೊಡ್ಡ ಸಂಪತ್ತು. ಒಳ್ಳೆಯ ಸ್ನೇಹಿತರನ್ನು ಗೌರವಿಸು. ಧನ್ಯವಾದ ಹೇಳುವ ಅಭ್ಯಾಸ ಬೆಳೆಸು. ಜೀವನ ಇನ್ನಷ್ಟು ಸುಂದರವಾಗುತ್ತದೆ. 30. ಧೈರ್ಯವೇ ನಿನ್ನ ನಿಜವಾದ ಆಯುಧ. ಕಷ್ಟಗಳು ಬಂದಾಗ ಓಡಿ ಹೋಗಬೇಡ. ಅವುಗಳನ್ನು ಧೈರ್ಯದಿಂದ ಎದುರಿಸು. ಪ್ರತಿ ಸಮಸ್ಯೆಗೆ ಪರಿಹಾರವಿದೆ. ಭಯ ಸಮಸ್ಯೆಯನ್ನು ದೊಡ್ಡದಾಗಿಸುತ್ತದೆ. ಧೈರ್ಯ ಅದನ್ನು ಚಿಕ್ಕದಾಗಿಸುತ್ತದೆ. ನಿನ್ನ ಮನಸ್ಸನ್ನು ಬಲಪಡಿಸು. ಸೋಲುಗಳನ್ನು ಪಾಠವಾಗಿಸು. ನಿನ್ನ ಗುರಿಯನ್ನು ಬಿಡಬೇಡ. ಕೊನೆಯವರೆಗೂ ಹೋರಾಡು. ನಿನ್ನ ವಿಜಯ ನಿನ್ನನ್ನು ಕಾಯುತ್ತಿದೆ. 31. ಆತ್ಮವಿಶ್ವಾಸವೇ ನಿನ್ನ ದೊಡ್ಡ ಸಂಪತ್ತು. ನಿನ್ನನ್ನು ನೀನೇ ಕಡಿಮೆ ಅಂದಿಕೊಳ್ಳಬೇಡ. ದೇವರು ನಿನ್ನನ್ನು ವಿಶೇಷವಾಗಿ ಸೃಷ್ಟಿಸಿದ್ದಾನೆ. ನಿನ್ನಲ್ಲಿರುವ ಶಕ್ತಿಯನ್ನು ಅರಿತುಕೋ. ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡು. ಪ್ರತಿದಿನ ಹೊಸ ಅವಕಾಶ ನೀಡುತ್ತದೆ. ಅದನ್ನು ಧೈರ್ಯದಿಂದ ಸ್ವೀಕರಿಸು. ನಿನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸು. ಸೋಲುಗಳಿಂದ ಹೆದರಬೇಡ. ನಂಬಿಕೆಯಿಂದ ಮುಂದೆ ಸಾಗು. ನಿನ್ನ ಜೀವನವನ್ನು ನೀನೇ ಬದಲಾಯಿಸು. 32. ಹೃದಯದಲ್ಲಿ ಪ್ರೀತಿ ಇರಲಿ. ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ಪ್ರೀತಿಯೇ ಎಲ್ಲ ನೋವಿಗೂ ಔಷಧಿ. ಒಳ್ಳೆಯ ಮಾತು ಜೀವನ ಬದಲಾಯಿಸಬಹುದು. ಎಲ್ಲರೊಂದಿಗೆ ಗೌರವದಿಂದ ನಡೆದುಕೋ. ಕರುಣೆಯೇ ಮಾನವೀಯತೆಯ ಗುರುತು. ಇತರರ ಸಂತೋಷದಲ್ಲಿ ಸಂತೋಷ ಕಾಣು. ಸ್ವಾರ್ಥವನ್ನು ಕಡಿಮೆ ಮಾಡು. ಕ್ಷಮಿಸುವ ಗುಣ ಬೆಳೆಸು. ಪ್ರೀತಿಯಿಂದ ಬದುಕು ಸುಂದರವಾಗುತ್ತದೆ. ಒಳ್ಳೆಯ ಹೃದಯವೇ ನಿಜವಾದ ಐಶ್ವರ್ಯ. 33. ನಿರ್ಧಾರವನ್ನು ಧೈರ್ಯದಿಂದ ತೆಗೆದುಕೋ. ಅನುಮಾನದಲ್ಲಿ ಬದುಕಬೇಡ. ಒಮ್ಮೆ ನಿರ್ಧಾರ ಮಾಡಿದರೆ ಹಿಂದೆ ಸರಿಯಬೇಡ. ಪ್ರತಿ ನಿರ್ಧಾರವು ಪಾಠ ಕಲಿಸುತ್ತದೆ. ತಪ್ಪಾದರೂ ಕಲಿಯಲು ಅವಕಾಶ ಸಿಗುತ್ತದೆ. ಭಯದಿಂದ ಅವಕಾಶ ಕಳೆದುಕೊಳ್ಳಬೇಡ. ನಿನ್ನ ಗುರಿ ಸ್ಪಷ್ಟವಾಗಿರಲಿ. ಸಮಯಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸು. ಧೈರ್ಯಶಾಲಿಗಳು ಇತಿಹಾಸ ನಿರ್ಮಿಸುತ್ತಾರೆ. ನಿನ್ನ ಜೀವನದ ನಾಯಕ ನೀನೆ. ನಂಬಿಕೆಯಿಂದ ಮುಂದೆ ಸಾಗು. 34. ಶಿಸ್ತು ಯಶಸ್ಸಿನ ಬಾಗಿಲು. ಶಿಸ್ತು ಇಲ್ಲದ ಕನಸು ವ್ಯರ್ಥ. ಸಮಯಕ್ಕೆ ಎದ್ದು ಕೆಲಸ ಆರಂಭಿಸು. ಆಲಸ್ಯವನ್ನು ದೂರವಿಡು.
ಪ್ರತಿದಿನ ಒಂದೇ ಗುರಿಯೊಂದಿಗೆ ಬದುಕು. ಸಣ್ಣ ಅಭ್ಯಾಸಗಳು ದೊಡ್ಡ ಫಲ ಕೊಡುತ್ತವೆ. ನಿನ್ನ ದಿನವನ್ನು ಯೋಜಿಸು. ನಿಯಮಿತ ಪ್ರಯತ್ನವನ್ನು ಬಿಡಬೇಡ. ಶಿಸ್ತು ನಿನ್ನನ್ನು ಎತ್ತರಕ್ಕೆ ಕರೆದೊಯ್ಯುತ್ತದೆ. ಯಶಸ್ಸು ಶಿಸ್ತಿನವರ ಸ್ನೇಹಿತ. ಇಂದಿನಿಂದ ಬದಲಾವಣೆ ಆರಂಭಿಸು. 35. ನಿನ್ನೊಳಗಿನ ಬೆಳಕನ್ನು ಕಂಡುಕೋ. ಹೊರಗಿನ ಪ್ರಶಂಸೆಗೆ ಕಾಯಬೇಡ. ನಿನ್ನ ಮೌಲ್ಯ ನಿನಗೆ ಗೊತ್ತಿರಲಿ. ಮನಸ್ಸಿನ ಶಕ್ತಿಯನ್ನು ಜಾಗೃತಗೊಳಿಸು. ನಿನ್ನ ಕನಸುಗಳಿಗೆ ಜೀವ ತುಂಬು. ಭಯವನ್ನು ಮನಸ್ಸಿನಿಂದ ತೆಗೆದುಹಾಕು. ಧೈರ್ಯದಿಂದ ನಿರ್ಧಾರ ಮಾಡು. ಒಳ್ಳೆಯ ಆಲೋಚನೆಗಳನ್ನು ಬೆಳೆಸು. ಪ್ರತಿದಿನ ಹೊಸದನ್ನು ಕಲಿಯು. ನಿನ್ನ ಬೆಳಕು ಜಗತ್ತನ್ನು ಬೆಳಗಲಿ. ನೀನೇ ನಿನ್ನ ಪ್ರೇರಣೆ ಆಗು. 36. ಸಂಕಷ್ಟಗಳು ನಿನ್ನನ್ನು ರೂಪಿಸುತ್ತವೆ. ಕಷ್ಟಗಳು ಶಿಕ್ಷೆ ಅಲ್ಲ, ಅವು ಜೀವನದ ತರಬೇತಿ. ಪ್ರತಿ ನೋವು ನಿನ್ನನ್ನು ಬಲಪಡಿಸುತ್ತದೆ. ಸಂಕಷ್ಟದಲ್ಲಿ ನಿಜವಾದ ಶಕ್ತಿ ಹೊರಬರುತ್ತದೆ. ತಾಳ್ಮೆ ಕಳೆದುಕೊಳ್ಳಬೇಡ. ಪ್ರಯತ್ನವನ್ನು ಮುಂದುವರಿಸು. ಇಂದು ಕಣ್ಣೀರು ಇದ್ದರೂ ಪರವಾಗಿಲ್ಲ, ನಾಳೆ ಅದೇ ನಗು ಆಗುತ್ತದೆ. ಜೀವನ ನಿನ್ನನ್ನು ಸಿದ್ಧಗೊಳಿಸುತ್ತಿದೆ. ಕೊನೆಯವರೆಗೂ ನಂಬಿಕೆಯಿಂದ ಇರು. 37. ಒಂಟಿತನವನ್ನು ಹೆದರಬೇಡ. ಒಂಟಿತನದಲ್ಲಿ ನಿನ್ನನ್ನು ನೀನೇ ಅರಿಯುತ್ತೀಯ. ಅದು ದುರ್ಬಲತೆ ಅಲ್ಲ, ಆತ್ಮಜ್ಞಾನಕ್ಕೆ ಅದು ದಾರಿ. ನಿನ್ನ ಕನಸುಗಳ ಜೊತೆ ಸಮಯ ಕಳೆಯು. ಮನಸ್ಸಿನ ಮಾತು ಕೇಳು. ಒಂಟಿತನದಲ್ಲೇ ದೊಡ್ಡ ಆಲೋಚನೆಗಳು ಹುಟ್ಟುತ್ತವೆ. ನಿನ್ನ ಗುರಿಯನ್ನು ಮತ್ತೆ ನೆನಪಿಸಿಕೋ. ದೇವರು ಯಾವಾಗಲೂ ನಿನ್ನ ಜೊತೆಯಲ್ಲಿದ್ದಾನೆ. ಧೈರ್ಯದಿಂದ ಮುಂದುವರೆಯು. ಒಂದು ದಿನ ಎಲ್ಲವೂ ಬದಲಾಗುತ್ತದೆ. 38. ಮಾತಿಗಿಂತ ಕಾರ್ಯ ದೊಡ್ಡದು. ಹೆಚ್ಚು ಮಾತನಾಡುವುದಕ್ಕಿಂತ ಹೆಚ್ಚು ಮಾಡು. ನಿನ್ನ ಕೆಲಸವೇ ನಿನ್ನ ಪರಿಚಯವಾಗಲಿ. ಯಶಸ್ಸು ಶಬ್ದ ಮಾಡುವುದಿಲ್ಲ, ಅದು ಫಲಿತಾಂಶ ತೋರಿಸುತ್ತದೆ. ಸಮಯವನ್ನು ಕೆಲಸಕ್ಕೆ ಮೀಸಲಿಡು. ಸೋಮಾರಿತನವನ್ನು ದೂರವಿಡು. ನಿನ್ನ ಕನಸುಗಳಿಗೆ ನ್ಯಾಯ ಮಾಡು. ನಿರಂತರ ಪರಿಶ್ರಮ ಮಾಡು. ಜಗತ್ತು ನಿನ್ನ ಫಲವನ್ನು ನೋಡುತ್ತದೆ. ಆಗ ಮಾತುಗಳ ಅಗತ್ಯವಿರುವುದಿಲ್ಲ. 39. ಪ್ರತಿಯೊಂದು ದಿನವೂ ಅಮೂಲ್ಯ. ಇಂದು ಸಿಕ್ಕ ದಿನ ಮತ್ತೆ ಸಿಗುವುದಿಲ್ಲ. ಪ್ರತಿ ಕ್ಷಣವನ್ನು ಸದುಪಯೋಗಪಡಿಸು. ಒಳ್ಳೆಯ ಕೆಲಸದಿಂದ ದಿನ ಆರಂಭಿಸು. ನಕಾರಾತ್ಮಕತೆಯನ್ನು ಬಿಡು. ನಗುತ್ತಾ ಬದುಕು. ಕುಟುಂಬಕ್ಕೆ ಸಮಯ ಕೊಡು. ಕನಸುಗಳಿಗೆ ಸಮಯ ಕೊಡು. ನಿನ್ನ ಬೆಳವಣಿಗೆಗೆ ಸಮಯ ಕೊಡು. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡು. ಜೀವನ ನಿಧಾನವಾಗಿ ಬದಲಾಗುತ್ತದೆ. 40. ಯಶಸ್ಸು ತಾಳ್ಮೆಯವರನ್ನು ಹುಡುಕುತ್ತದೆ. ಬೇಗ ಫಲ ಸಿಗಲಿಲ್ಲ ಎಂದು ಬೇಸರಿಸಬೇಡ. ಮರ ಕೂಡ ಒಂದು ದಿನದಲ್ಲಿ ಬೆಳೆಯುವುದಿಲ್ಲ. ನಿನ್ನ ಪ್ರಯತ್ನ ಮುಂದುವರಿಯಲಿ. ತಾಳ್ಮೆ ನಿನ್ನ ಶಕ್ತಿಯಾಗಲಿ. ನಂಬಿಕೆ ಎಂದಿಗೂ ಕಡಿಮೆಯಾಗಬಾರದು. ಪ್ರತಿದಿನ ಕಲಿಯುತ್ತಾ ಸಾಗು. ಸೋಲನ್ನು ಪಾಠವಾಗಿಸು. ಕಷ್ಟವನ್ನು ಅವಕಾಶವಾಗಿಸು. ನಿನ್ನ ಸಮಯ ಖಂಡಿತ ಬರುತ್ತದೆ. ಆ ದಿನ ನಿನ್ನ ಜೀವನವೇ ಬದಲಾಗಿರುತ್ತದೆ. 41. ನಿನ್ನ ಕನಸುಗಳಿಗೆ ನೀನೇ ಶಕ್ತಿ. ಕನಸು ಕಾಣುವುದು ಸಾಕಾಗುವುದಿಲ್ಲ, ಅದಕ್ಕಾಗಿ ದುಡಿಯಲು ಕಲಿಯು. ಪ್ರತಿದಿನ ಸ್ವಲ್ಪವಾದರೂ ಮುಂದೆ ಸಾಗು. ಇತರರ ಮಾತಿಗೆ ಕುಗ್ಗಬೇಡ. ನಿನ್ನ ಗುರಿಯ ಮೇಲೆ ಗಮನ ಇರಲಿ. ಕಷ್ಟಗಳು ನಿನ್ನನ್ನು ಪರೀಕ್ಷಿಸುತ್ತವೆ, ಧೈರ್ಯ ನಿನ್ನನ್ನು ಗೆಲ್ಲಿಸುತ್ತದೆ. ನಿನ್ನ ಪರಿಶ್ರಮವೇ ನಿನ್ನ ಅದೃಷ್ಟ. ನಂಬಿಕೆ ಎಂದಿಗೂ ಕಳೆದುಕೊಳ್ಳಬೇಡ. ಒಂದು ದಿನ ನಿನ್ನ ಕನಸು ನಿಜವಾಗುತ್ತದೆ. 42. ಕಷ್ಟಗಳು ಶಾಶ್ವತವಲ್ಲ. ಇಂದು ಕಣ್ಣೀರು ಇದ್ದರೂ ಹೆದರಬೇಡ. ಪ್ರತಿ ರಾತ್ರಿ ನಂತರ ಬೆಳಗ್ಗೆ ಬರುತ್ತದೆ. ಕತ್ತಲೆಯ ನಂತರವೇ ಬೆಳಕು ಬರುತ್ತದೆ. ಸಂಕಷ್ಟಗಳು ಕೂಡ ಒಂದು ದಿನ ಮುಗಿಯುತ್ತವೆ. ಆಶೆಯನ್ನು ಎಂದಿಗೂ ಬಿಡಬೇಡ. ದೇವರು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ತಾಳ್ಮೆಯಿಂದ ಮುಂದುವರೆಯು. ಪ್ರಯತ್ನವನ್ನು ನಿಲ್ಲಿಸಬೇಡ. ಜೀವನ ಮತ್ತೆ ನಗಿಸುತ್ತದೆ. ನಂಬಿಕೆಯಿಂದ ಬದುಕು. 43. ನಿನ್ನ ಚಿಂತನೆಯೇ ನಿನ್ನ ಜೀವನ. ಒಳ್ಳೆಯದನ್ನು ಯೋಚಿಸಿದರೆ ಒಳ್ಳೆಯದೇ ನಡೆಯುತ್ತದೆ. ನಕಾರಾತ್ಮಕತೆ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. ಸಕಾರಾತ್ಮಕ ಚಿಂತನೆ ಬೆಳೆಸು. ಪ್ರತಿ ಸಮಸ್ಯೆಯಲ್ಲಿ ಅವಕಾಶ ಹುಡುಕು. ನಿನ್ನ ದೃಷ್ಟಿಕೋನವನ್ನು ಬದಲಿಸು. ಜೀವನ ಸುಂದರವಾಗಿ ಕಾಣುತ್ತದೆ. ಭಯಕ್ಕಿಂತ ಧೈರ್ಯವನ್ನು ಆರಿಸು. ದೂರುಗಿಂತ ಪರಿಹಾರ ಹುಡುಕು. ಮನಸ್ಸೇ ಜೀವನದ ಕನ್ನಡಿ, ಅದನ್ನು ಸ್ವಚ್ಛವಾಗಿಟ್ಟುಕೋ. 44. ವಿನಯವೇ ನಿಜವಾದ ಮಹತ್ವ. ಎತ್ತರಕ್ಕೆ ಹೋದರೂ ವಿನಯ ಮರೆಯಬೇಡ. ಅಹಂಕಾರ ಯಶಸ್ಸನ್ನು ದೂರ ಮಾಡುತ್ತದೆ. ವಿನಯ ಎಲ್ಲರ ಪ್ರೀತಿಯನ್ನು ಗೆಲ್ಲುತ್ತದೆ. ಕಲಿಯುವುದನ್ನು ನಿಲ್ಲಿಸಬೇಡ. ಪ್ರತಿಯೊಬ್ಬರಿಂದಲೂ ಏನಾದರೂ ಕಲಿಯಬಹುದು. ಗೌರವ ಕೊಟ್ಟರೆ ಗೌರವ ಸಿಗುತ್ತದೆ. ಒಳ್ಳೆಯ ಗುಣಗಳನ್ನು ಉಳಿಸಿಕೋ. ನಿನ್ನ ಯಶಸ್ಸು ಮಾತನಾಡಲಿ, ನೀನು ಅಲ್ಲ. ವಿನಯವೇ ನಿನ್ನ ಅಲಂಕಾರ. 45. ಭಯ ನಿನ್ನ ಕನಸುಗಳ ಶತ್ರು. ಭಯದಿಂದ ಅವಕಾಶ ಕಳೆದುಕೊಳ್ಳಬೇಡ. ಒಮ್ಮೆ ಧೈರ್ಯವಾಗಿ ಪ್ರಯತ್ನ ಮಾಡು. ಸೋತರೂ ಅನುಭವ ಸಿಗುತ್ತದೆ, ಗೆದ್ದರೆ ಯಶಸ್ಸು ಸಿಗುತ್ತದೆ. ಎರಡೂ ನಿನ್ನ ಬೆಳವಣಿಗೆಗೆ ಅಗತ್ಯ. ಮನಸ್ಸನ್ನು ಬಲಪಡಿಸು. ಭಯವನ್ನು ನಿಯಂತ್ರಿಸು. ಆತ್ಮವಿಶ್ವಾಸವನ್ನು ಹೆಚ್ಚಿಸು. ಧೈರ್ಯಶಾಲಿಗಳೇ ಇತಿಹಾಸ ಬರೆಯುತ್ತಾರೆ. ನೀನು ಕೂಡ ಅವರಲ್ಲಿ ಒಬ್ಬನಾಗು. 46. ಒಳ್ಳೆಯ ಅಭ್ಯಾಸಗಳು ಜೀವನ ಬದಲಾಯಿಸುತ್ತವೆ. ಬೆಳಿಗ್ಗೆ ಬೇಗ ಎದ್ದೇಳು. ಸಮಯಕ್ಕೆ ಕೆಲಸ ಮಾಡು. ಪ್ರತಿದಿನ ಹೊಸದನ್ನು ಕಲಿಯು. ಒಳ್ಳೆಯ ಪುಸ್ತಕಗಳನ್ನು ಓದು. ಆರೋಗ್ಯವನ್ನು ಕಾಪಾಡಿಕೋ. ಕೆಟ್ಟ ಅಭ್ಯಾಸಗಳನ್ನು ಬಿಡು. ಶಿಸ್ತಿನಿಂದ ಬದುಕು.
ಸಣ್ಣ ಬದಲಾವಣೆಗಳಿಂದ ಆರಂಭಿಸು, ಅವು ದೊಡ್ಡ ಫಲ ಕೊಡುತ್ತವೆ. ನಿನ್ನ ಜೀವನ ಹೊಳೆಯುತ್ತದೆ. 47. ಇತರರನ್ನು ಬದಲಾಯಿಸಲು ಪ್ರಯತ್ನಿಸಬೇಡ, ಮೊದಲು ನಿನ್ನನ್ನು ನೀನೇ ಬದಲಾಯಿಸು. ನಿನ್ನ ವರ್ತನೆ ಉತ್ತಮವಾಗಿರಲಿ, ಒಳ್ಳೆಯ ಉದಾಹರಣೆಯಾಗು. ಜನರು ನಿನ್ನನ್ನು ನೋಡಿ ಕಲಿಯುತ್ತಾರೆ. ದೂರು ಹೇಳುವುದನ್ನು ಕಡಿಮೆ ಮಾಡು, ಕೆಲಸ ಮಾಡುವುದನ್ನು ಹೆಚ್ಚು ಮಾಡು. ನಿನ್ನ ಬೆಳವಣಿಗೆಯ ಮೇಲೆ ಗಮನ ಕೊಡು, ಉಳಿದದ್ದು ತಾನಾಗಿಯೇ ಬದಲಾಗುತ್ತದೆ. ನೀನೇ ಬದಲಾವಣೆಯ ಆರಂಭವಾಗು, ಅದೇ ನಿಜವಾದ ನಾಯಕತ್ವ. 48. ಶಾಂತಿಯಲ್ಲೇ ನಿಜವಾದ ಶಕ್ತಿ. ಜೋರಾಗಿ ಮಾತನಾಡುವುದು ಶಕ್ತಿಯಲ್ಲ, ಮನಸ್ಸನ್ನು ನಿಯಂತ್ರಿಸುವುದೇ ಶಕ್ತಿ. ಕೋಪ ಬಂದಾಗ ಮೌನವಾಗಿರು, ಆಲೋಚಿಸಿ ಉತ್ತರ ಕೊಡು. ಶಾಂತ ಮನಸ್ಸು ಸರಿಯಾದ ದಾರಿ ತೋರಿಸುತ್ತದೆ. ಅವಸರದ ನಿರ್ಧಾರ ತಪ್ಪಾಗಬಹುದು. ತಾಳ್ಮೆಯಿಂದ ನಡೆದುಕೋ, ಪ್ರೀತಿಯಿಂದ ಮಾತನಾಡು. ಶಾಂತಿಯೇ ಸಂತೋಷದ ಬಾಗಿಲು, ಅದನ್ನು ಕಾಪಾಡಿಕೋ. 49. ಪರಿಶ್ರಮಕ್ಕೆ ಪರ್ಯಾಯವಿಲ್ಲ, ಅದೃಷ್ಟಕ್ಕಾಗಿ ಕಾಯಬೇಡ. ಕೆಲಸ ಆರಂಭಿಸು, ಪರಿಶ್ರಮವೇ ಅದೃಷ್ಟವನ್ನು ನಿರ್ಮಿಸುತ್ತದೆ. ಪ್ರತಿದಿನ ನಿರಂತರವಾಗಿ ದುಡಿಯು, ಸೋಮಾರಿತನವನ್ನು ದೂರವಿಡು. ಸಮಯವನ್ನು ಗೌರವಿಸು, ಸಣ್ಣ ಗೆಲುವುಗಳನ್ನು ಸಂಭ್ರಮಿಸು. ಮುಂದಿನ ಗುರಿಯತ್ತ ಸಾಗು, ನಿನ್ನ ಪ್ರಯತ್ನ ಫಲ ನೀಡುತ್ತದೆ. ಯಶಸ್ಸು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. 50. ಜೀವನವನ್ನು ಪ್ರೀತಿಸು, ಜೀವನವನ್ನು ದೂರುವುದನ್ನು ಬಿಡು. ಪ್ರತಿದಿನವನ್ನು ಆಶೀರ್ವಾದವೆಂದು ಕಾಣು. ಕುಟುಂಬವನ್ನು ಪ್ರೀತಿಸು, ಸ್ನೇಹವನ್ನು ಗೌರವಿಸು. ನಿನ್ನ ಕನಸುಗಳನ್ನು ಜೀವಂತವಾಗಿಡು. ಕಷ್ಟದಲ್ಲೂ ನಗುವುದನ್ನು ಕಲಿಯು. ಆಶೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡ, ಒಳ್ಳೆಯತನವನ್ನು ಬಿಡಬೇಡ. ನಿನ್ನ ಜೀವನ ಅಮೂಲ್ಯವಾಗಿದೆ, ಅದನ್ನು ಅರ್ಥಪೂರ್ಣವಾಗಿ ಬದುಕು. 51. ನಿನ್ನ ನಿಜವಾದ ಶತ್ರು ನಿನ್ನ ಭಯ. ಹೊರಗಿನ ಶತ್ರುವಿಗಿಂತ ಭಯವೇ ದೊಡ್ಡ ಶತ್ರು. ಅದು ನಿನ್ನ ಕನಸುಗಳನ್ನು ಕಸಿದುಕೊಳ್ಳುತ್ತದೆ. ಧೈರ್ಯದಿಂದ ಅದನ್ನು ಎದುರಿಸು. ಮೊದಲ ಹೆಜ್ಜೆ ಇಡಲು ಹೆದರಬೇಡ, ಪ್ರತಿ ಪ್ರಯತ್ನ ನಿನ್ನನ್ನು ಬಲಪಡಿಸುತ್ತದೆ. ನಿನ್ನ ಮನಸ್ಸಿನ ಮೇಲೆ ನಂಬಿಕೆ ಇಡು, ದೇವರು ನಿನ್ನೊಂದಿಗೆ ಇದ್ದಾನೆ. ಭಯವನ್ನು ಸೋಲಿಸಿದವನೇ ಜೀವನ ಗೆಲ್ಲುತ್ತಾನೆ. ಮುಂದೆ ಸಾಗುವುದನ್ನು ನಿಲ್ಲಿಸಬೇಡ, ನಿನ್ನ ವಿಜಯ ಹತ್ತಿರದಲ್ಲಿದೆ. 52. ಸತ್ಯದ ದಾರಿ ಕಷ್ಟವಾದರೂ ಶ್ರೇಷ್ಠ. ಸುಳ್ಳಿನ ದಾರಿ ಸುಲಭವಾಗಿ ಕಾಣಬಹುದು, ಆದರೆ ಅದು ಶಾಶ್ವತವಲ್ಲ. ಸತ್ಯದ ದಾರಿ ಸ್ವಲ್ಪ ಕಷ್ಟಕರ, ಆದರೆ ಅದರ ಅಂತ್ಯ ಸುಂದರವಾಗಿರುತ್ತದೆ. ಪ್ರಾಮಾಣಿಕತೆಯನ್ನು ಎಂದಿಗೂ ಬಿಡಬೇಡ. ನಿನ್ನ ಮಾತು ಮತ್ತು ಕೆಲಸ ಒಂದೇ ಆಗಿರಲಿ. ವಿಶ್ವಾಸವೇ ದೊಡ್ಡ ಸಂಪತ್ತು, ಅದನ್ನು ಕಾಪಾಡಿಕೊಳ್ಳು. ಸತ್ಯವೇ ಕೊನೆಗೆ ಜಯಿಸುತ್ತದೆ, ಅದರೊಂದಿಗೆ ಜೀವನ ನಡೆಸು. 53. ಕಷ್ಟದಲ್ಲೂ ನಗಲು ಕಲಿಯು. ಜೀವನ ಯಾವಾಗಲೂ ಸುಲಭವಾಗುವುದಿಲ್ಲ. ಕೆಲವು ದಿನಗಳು ಕಣ್ಣೀರಿನಿಂದ ತುಂಬಿರುತ್ತವೆ, ಆದರೂ ನಗುವುದನ್ನು ಬಿಡಬೇಡ. ನಗು ಮನಸ್ಸಿಗೆ ಹೊಸ ಶಕ್ತಿ ನೀಡುತ್ತದೆ. ಧೈರ್ಯದಿಂದ ದಿನವನ್ನು ಎದುರಿಸು. ನಿನ್ನ ನೋವು ಶಾಶ್ವತವಲ್ಲ, ಪ್ರತಿ ಕತ್ತಲೆಯ ನಂತರ ಬೆಳಕು ಬರುತ್ತದೆ. ನಂಬಿಕೆಯನ್ನು ಜೀವಂತವಾಗಿಡು, ನಿನ್ನ ಸಂತೋಷ ಮತ್ತೆ ಮರಳುತ್ತದೆ. ಆ ದಿನ ದೂರದಲ್ಲಿಲ್ಲ. 54. ನಿನ್ನ ಗುರಿಯೇ ನಿನ್ನ ದಿಕ್ಕು. ಗುರಿಯಿಲ್ಲದ ಜೀವನ ದಿಕ್ಕಿಲ್ಲದ ಹಡಗಿನಂತೆ. ನೀನು ಎಲ್ಲಿಗೆ ಹೋಗಬೇಕು ಎಂದು ಮೊದಲು ನಿರ್ಧರಿಸು, ನಂತರ ಅದಕ್ಕಾಗಿ ಶ್ರಮಿಸು. ಪ್ರತಿದಿನ ಸ್ವಲ್ಪ ಮುಂದೆ ಸಾಗು. ಹಿಂದಿನ ತಪ್ಪುಗಳಲ್ಲಿ ಸಿಲುಕಿಕೊಳ್ಳಬೇಡ, ಭವಿಷ್ಯವನ್ನು ನಿರ್ಮಿಸಲು ಗಮನ ಕೊಡು. ನಿನ್ನ ಕನಸುಗಳನ್ನು ಬರೆಯು, ಅವುಗಳನ್ನು ಪ್ರತಿದಿನ ನೆನಪಿಸಿಕೋ. ಗುರಿಯ ಮೇಲೆ ಕಣ್ಣು ಇರಲಿ, ಯಶಸ್ಸು ನಿನ್ನ ಹಿಂದೆ ಬರುತ್ತದೆ. 55. ಮನಸ್ಸಿನ ಶಾಂತಿ ಎಲ್ಲಕ್ಕಿಂತ ದೊಡ್ಡದು. ಹಣ ಇದ್ದರೂ ಶಾಂತಿ ಇಲ್ಲದಿದ್ದರೆ ಪ್ರಯೋಜನವಿಲ್ಲ. ಮನಸ್ಸನ್ನು ಶಾಂತವಾಗಿಡಲು ಕಲಿಯು. ಅನಗತ್ಯ ಚಿಂತೆ ಬಿಡು, ಹೋಲಿಕೆ ಮಾಡಿಕೊಳ್ಳುವುದನ್ನು ನಿಲ್ಲಿಸು. ಇದ್ದದ್ದರಲ್ಲಿ ಸಂತೋಷ ಕಾಣು. ಕುಟುಂಬದೊಂದಿಗೆ ಸಮಯ ಕಳೆಯು, ಪ್ರಾರ್ಥನೆಗೆ ಸಮಯ ಮೀಸಲಿಡು. ನಿನ್ನ ಆತ್ಮವನ್ನು ಕೇಳು, ಶಾಂತಿಯಲ್ಲೇ ನಿಜವಾದ ಸಂತೋಷವಿದೆ, ಅದನ್ನು ಕಾಪಾಡಿಕೋ. 56. ಸೋಮಾರಿತನ ಕನಸುಗಳ ಕಳ್ಳ. ನಾಳೆ ಮಾಡುತ್ತೇನೆ ಎಂದು ಮುಂದೂಡಬೇಡ, ಇಂದೇ ಕೆಲಸ ಆರಂಭಿಸು. ಸಮಯ ಯಾರನ್ನೂ ಕಾಯುವುದಿಲ್ಲ. ಸೋಮಾರಿತನ ಯಶಸ್ಸನ್ನು ಕದಿಯುತ್ತದೆ. ಪ್ರತಿದಿನ ಶ್ರಮಿಸು, ಸಣ್ಣ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು. ನಿರಂತರ ಪ್ರಯತ್ನ ಬಿಡಬೇಡ, ಒಂದು ದಿನ ಫಲ ಖಂಡಿತ ಸಿಗುತ್ತದೆ. ಇಂದಿನ ಪರಿಶ್ರಮವೇ ನಾಳೆಯ ಸಂತೋಷ, ಈ ಕ್ಷಣದಿಂದಲೇ ಆರಂಭಿಸು. 57. ನಿನ್ನ ಮಾತು ನಿನ್ನ ಗೌರವ. ಮಾತನಾಡುವ ಮೊದಲು ಯೋಚಿಸು. ಕಠಿಣ ಮಾತು ಹೃದಯಕ್ಕೆ ನೋವು ಕೊಡುತ್ತದೆ, ಮಧುರ ಮಾತು ಜೀವನ ಬದಲಾಯಿಸುತ್ತದೆ. ಸತ್ಯವನ್ನು ಗೌರವದಿಂದ ಹೇಳು, ಸುಳ್ಳಿನಿಂದ ದೂರವಿರು. ವಿನಯದಿಂದ ಮಾತನಾಡು, ಕೋಪದಲ್ಲಿ ಮೌನವಾಗಿರು. ಒಳ್ಳೆಯ ಮಾತು ಆಶೀರ್ವಾದವಾಗುತ್ತದೆ. ನಿನ್ನ ಮಾತು ನಿನ್ನ ವ್ಯಕ್ತಿತ್ವ ತೋರಿಸುತ್ತದೆ, ಅದನ್ನು ಯಾವಾಗಲೂ ಕಾಪಾಡು. 58. ಕೃತಜ್ಞತೆಯೇ ಸಂತೋಷದ ರಹಸ್ಯ. ಪ್ರತಿದಿನಕ್ಕೆ ಧನ್ಯವಾದ ಹೇಳು. ನಿನ್ನ ಕುಟುಂಬಕ್ಕೆ ಕೃತಜ್ಞನಾಗು. ನಿನ್ನ ಆರೋಗ್ಯವನ್ನು ಗೌರವಿಸು. ಸಣ್ಣ ಸಂತೋಷವನ್ನು ಆಚರಿಸು. ಇಲ್ಲದ್ದರ ಬಗ್ಗೆ ಬೇಸರಿಸಬೇಡ, ಇದ್ದದ್ದರ ಬಗ್ಗೆ ಸಂತೋಷಪಡಲು ಕಲಿಯು. ಕೃತಜ್ಞ ಹೃದಯ ಸದಾ ಶ್ರೀಮಂತ. ದೇವರ ಕೃಪೆಯನ್ನು ಮರೆಯಬೇಡ. ಧನ್ಯವಾದ ಹೇಳುವ ಅಭ್ಯಾಸ ಬೆಳೆಸು. ಜೀವನ ಇನ್ನಷ್ಟು ಸುಂದರವಾಗುತ್ತದೆ.
59. ನಿನ್ನ ಸಮಯವೂ ಬರುತ್ತದೆ. ಇತರರ ಯಶಸ್ಸನ್ನು ನೋಡಿ ಬೇಸರಿಸಬೇಡ. ಪ್ರತಿಯೊಬ್ಬರ ಸಮಯ ವಿಭಿನ್ನ. ನಿನ್ನ ಪ್ರಯತ್ನವನ್ನು ಮುಂದುವರಿಸು. ತಾಳ್ಮೆಯಿಂದ ಕಾಯು. ನಿನ್ನ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ. ಸರಿಯಾದ ಸಮಯದಲ್ಲಿ ಫಲ ಕೊಡುತ್ತಾನೆ. ಆಶೆಯನ್ನು ಜೀವಂತವಾಗಿಡು. ನಿನ್ನ ದಿನ ಖಂಡಿತ ಬರುತ್ತದೆ. ಅದನ್ನು ನಂಬಿ ಮುಂದೆ ಸಾಗು. 60. ಜೀವನವನ್ನು ಅರ್ಥಪೂರ್ಣವಾಗಿಸು. ಕೇವಲ ಬದುಕುವುದಕ್ಕಲ್ಲ ಜೀವನ. ಒಳ್ಳೆಯ ನೆನಪುಗಳನ್ನು ಸೃಷ್ಟಿಸಲು ಬದುಕು. ಇತರರಿಗೆ ಸಹಾಯ ಮಾಡು. ಪ್ರೀತಿಯಿಂದ ಎಲ್ಲರನ್ನೂ ಕಾಣು. ಪ್ರಾಮಾಣಿಕತೆಯನ್ನು ಉಳಿಸಿಕೋ. ಕನಸುಗಳನ್ನು ಎಂದಿಗೂ ಬಿಡಬೇಡ. ಸಂತೋಷವನ್ನು ಹಂಚಿಕೊಳ್ಳು. ಪ್ರತಿದಿನ ಹೊಸದನ್ನು ಕಲಿಯು. ನಿನ್ನ ಜೀವನ ಇತರರಿಗೆ ಸ್ಫೂರ್ತಿಯಾಗಲಿ. ಅದೇ ನಿಜವಾದ ಯಶಸ್ಸು. ಇಲ್ಲಿಯವರೆಗೆ ಈ ಅಮೂಲ್ಯ ಚಿಂತನೆಗಳನ್ನು ಮನಸಾರೆ ಕೇಳಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಮಾತುಗಳಲ್ಲಿ ಒಂದಾದರೂ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ ಅದನ್ನು ಕೇವಲ ಕೇಳಿ ಮರೆತು ಬಿಡಬೇಡಿ. ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಜವಾದ ಬದಲಾವಣೆ ಜ್ಞಾನವನ್ನು ಕೇಳುವುದರಿಂದ ಅಲ್ಲ, ಅದನ್ನು ಅನುಸರಿಸುವುದರಿಂದ ಆರಂಭವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಇಂತಹ ಜೀವನ ಬದಲಾಯಿಸುವ ಶ್ರೀಕೃಷ್ಣನ ಸಂದೇಶಗಳು, ಭಗವದ್ಗೀತೆಯ ಜ್ಞಾನ ಮತ್ತು ಪ್ರೇರಣಾದಾಯಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ನೆನಪಿರಲಿ, ಜೀವನ ಎಷ್ಟೇ ಕಷ್ಟವಾಗಿದ್ದರೂ ಆಶೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದೆ ಸಾಗಿರಿ. ಸರಿಯಾದ ಸಮಯದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಖಂಡಿತ ಫಲ ಸಿಗುತ್ತದೆ. ಮತ್ತೊಂದು ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಂತೋಷವಾಗಿರಿ, ಆರೋಗ್ಯವಾಗಿರಿ ಮತ್ತು ನಿಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ಬದುಕಿರಿ. ಧನ್ಯವಾದಗಳು.